Hello students, welcome to Sankalp Learning Solutions. ಇವತ್ತು ನಾವು NMMS ನ ಮ್ಯಾಟ್ ಎಕ್ಸಾಮ್ ಅದ್ದು ನಂಬರ್ ಸಿರೀಸ್ ಸಂಖ್ಯಾ ಶ್ರೇಣಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಕ್ವಶನ್ಸ್ ಅನ್ನ ನೋಡ್ತಾ ಹೋಗೋಣ. ಮತ್ತೆ ಇದಕ್ಕೆ ಏನ್ ರೂಲ್ ಇರುತ್ತೆ, ಏನೇನ್ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅಂತ ನಾವೀಗ ನೋಡ್ತಾ ಹೋಗೋಣ. ಓಕೆ, ಸೊ ನಂಬರ್ ಸಿರೀಸ್ ನಾವು ಸಂಖ್ಯಾ ಶ್ರೇಣಿಗಳು ಅಂತ ಹೇಳ್ತೀವಿ. ಓಕೆ, ಸೊ ನೀವಿಲ್ಲಿ ನೋಡ್ಬೋದು ಸಂಖ್ಯಾ ಶ್ರೇಣಿಯ ಲೆಕ್ಕ ಬಿಡಿಸಲು ಸೂಚನೆಗಳು. ಸೊ ಸೂಚನೆಗಳೇನಿರುತ್ತೆ, ಸಂಖ್ಯೆಗಳ ವಿವಿಧಗಳ ಬಗ್ಗೆ ತಿಳಿದಿರಬೇಕು. ಅವುಗಳು ಯಾವುವು ಎಂದರೆ, ಸೊ ಸಂಖ್ಯೆಗಳಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಯಾವ್ದಂತ ಅಂದ್ರೆ ಸರಿ ಸಂಖ್ಯೆಗಳು, ಸಮ ಸಂಖ್ಯೆಗಳು ಅಂತ ಕೂಡ ಹೇಳ್ತೀವಿ. 0, 2, 4, 6, 8, 10, 12 ಈ ರೀತಿಯ ಕಂಟಿನ್ಯೂ ಆಗತ್ತೆ. ಬೆಸ ಸಂಖ್ಯೆಗಳು 1, 3, 5, 7, 9, 11, 13 ಈ ರೀತಿಯಾಗಿರುತ್ತೆ. ಭಾಜ್ಯ ಸಂಖ್ಯೆಗಳು ಡಿವಿಸಿಬಲ್ ನಂಬರ್ಸ್ ಅಂತೀವಿ. 4, 6, 9, 10. ಅವಿಭಾಜ್ಯ ಸಂಖ್ಯೆಗಳು ನಾನ್ ಡಿವಿಸಿಬಲ್ ನಂಬರ್ಸ್, ಅಂದ್ರೆ ಅದರಿಂದ ಮಾತ್ರ ಡಿವೈಡ್ ಆಗತ್ತೆ. 2, 3, 5, 11, 7, 13 ಈ ರೀತಿಯಾಗಿರತ್ತೆ. ವರ್ಗಗಳ ಬಗ್ಗೆ ನಿಮ್ಗೆ ಐಡಿಯಾ ಇರಬೇಕು. 1, 4, 9, 16, 25, 36, 49 ಈ ರೀತಿಯಾಗಿರುತ್ತೆ. ಘನಗಳು, ಘನ ಸಂಖ್ಯೆಗಳು 1, 8, 27, 64 ರೈಟ್. ಸೊ ಈ ರೀತಿಯಾಗಿ ನಿಮ್ಗೆ ಗೊತ್ತಿರ್ಬೇಕು. ಸೊ ಕ್ಯೂಬ್ಸ್, ಸ್ಕ್ವೇರ್ಸ್ ಆಯ್ತು, ಪ್ರೈಮ್ ನಂಬರ್ಸ್ ಆಯ್ತು, ಕಾಂಪೋಸಿಟ್ ನಂಬರ್ಸ್ ಆಯ್ತು, ಇದ್ರ ಬಗ್ಗೆ ನಿಮ್ಗೆ ಐಡಿಯಾ ಇರ್ಬೇಕಂತ ಹೇಳ್ತಾರೆ ಸಂಖ್ಯಾ ಶ್ರೇಣಿಯ ಕ್ವಶನ್ಸ್ ಅನ್ನ ಸಿಂಪ್ಲಿಫೈ ಮಾಡ್ಲಿಕ್ಕೆ. ಆಯ್ತಾ, ಇಲ್ಲಿ ನೋಡಿ ಸೆಕೆಂಡ್ ಪಾಯಿಂಟ್ ಏನ್ ಹೇಳ್ತಾ ಇದ್ದಾರೆ, ಗಣಿತದ ಮೂಲ ಕ್ರಿಯೆಗಳಾದ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರಗಳ ಬಗ್ಗೆ ಸ್ಪಷ್ಟ ಪರಿಕಲ್ಪನೆ ಮತ್ತು ಮಗ್ಗಿಗಳನ್ನು ತಿಳಿದುಕೊಂಡಿರಬೇಕು. ಸಂಖ್ಯಾ ಶ್ರೇಣಿಯಲ್ಲಿ ಒಂದು ಶ್ರೇಣಿಯನ್ನು ಅವಲೋಕಿಸಿದ ಮರುಕ್ಷಣ ಆ ಸಂಖ್ಯೆಗೆ ಹತ್ತಿರದ ವರ್ಗ, ಘನ, ಅವಿಭಾಜ್ಯ ಸಂಖ್ಯೆಗಳನ್ನು ನೆನಪಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಸೊ ಅವ್ರೇನ್ ಕ್ವಶನ್ ಕೊಟ್ಟಿರ್ತಾರೆ, ಅದರಲ್ಲಿ ನಂಬರ್ ಅನ್ನು ನೋಡಿದ ಕೂಡಲೇ ನಿಮ್ಗೆ ತಲೆಯಲ್ಲಿ ವರ್ಗ, ಘನ, ಅವಿಭಾಜ್ಯ ಸಂಖ್ಯೆ ಅದ್ರದ್ದೆಲ್ಲ ಏನಿರತ್ತೆ ಅದ್ರ ಬಗ್ಗೆ ನಿಮ್ಗೆ ಐಡಿಯಾ ಬರ್ಬೇಕು. ಮತ್ತೆ ಮ್ಯಾಥಮೆಟಿಕ್ಸ್ ಏನ್ ಬೇಸಿಕ್ ಎಡಿಷನ್ ಇದೆ, ಸಬ್ಸ್ಟ್ರಾಕ್ಷನ್, ಡಿವಿಷನ್, ಮಲ್ಟಿಪ್ಲಿಕೇಶನ್ ಇದ್ರ ಬಗ್ಗೆ ಕೂಡ ನಿಮ್ಗೆ ಸರಿಯಾದ ಐಡಿಯಾ ಇದ್ರೆ ಸಂಖ್ಯಾ ಶ್ರೇಣಿಗಳನ್ನ ಸಿಂಪ್ಲಿಫೈ ಮಾಡ್ಲಿಕ್ಕೆ ನಿಮ್ಗೆ ಈಸಿ ಆಗತ್ತೆ ಸ್ಟೂಡೆಂಟ್ಸ್. ಸೊ ಇಲ್ಲಿ ಸೂಚನೆ ಏನಂತ ಅಂದ್ರೆ, ಕೊಟ್ಟಿರುವ ಪರ್ಯಾಯಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಈ ಕೆಳಗಿನ ಸಂಖ್ಯಾ ಶ್ರೇಣಿಯನ್ನು ಪೂರ್ಣಗೊಳಿಸಿ. ಸೊ ಹಾಗಾದ್ರೆ ಫಸ್ಟ್ ಕ್ವಶನ್ ಅನ್ನ ನೋಡೋಣ. ಈಗ ನೋಡಿ, ಫಸ್ಟ್ ಕ್ವಶನ್ ಏನಿದೆ ಅಂತ ಅಂದ್ರೆ, ಕೊಟ್ಟಿರೋ ಸಂಖ್ಯೆ 2, 3, 5, 7, 11 ಡ್ಯಾಶ್ 17. ಸೊ ಇದನ್ನ ನೋಡಿದ ಕೂಡ್ಲೆ ನಿಮ್ಗೆ ಐಡಿಯಾ ಬರುತ್ತೆ ಇದು ಯಾವ ರೀತಿಯಾದಂತ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು, ಪ್ರೈಮ್ ನಂಬರ್ ಅಂತ ನಮ್ಗೆ ಗೊತ್ತಿದೆ. ಹಾಗಾದ್ರೆ 2, 3, 5, 7, 11 ಆದ್ಮೇಲೆ ಯಾವ್ದು ಬರುತ್ತೆ? ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ 12 ಇದೆ, 13 ಇದೆ, 14 ಇದೆ, 15 ಇದೆ. ಸೊ ಆಬ್ವಿಯಸ್ಲಿ ಅವಿಭಾಜ್ಯ ಸಂಖ್ಯೆಯಲ್ಲಿ 13 ಮಾತ್ರ ಇರೋದ್ರಿಂದ ಸೊ 11 ಆದ್ಮೇಲೆ ನಮ್ಗೆ 13 ಬರುತ್ತೆ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಸ್ಟೂಡೆಂಟ್ಸ್. ಹೌದಾ, ಆಪ್ಷನ್ ಬಿ ಅವಿಭಾಜ್ಯ ಸಂಖ್ಯೆ. ನೆಕ್ಸ್ಟ್ ಕ್ವಶನ್ ನೋಡೋಣ. 1, 6, 15 ಡ್ಯಾಶ್ 45, 66, 91. ಸೊ ಇಲ್ಲೊಂದು ಸಂಖ್ಯಾ ಶ್ರೇಣಿಯನ್ನ ಕೊಟ್ಟಿದ್ದಾರೆ. ಇದ್ರದ್ದೇನ್ ರಿಲೇಷನ್ ಇದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆಯ್ತಾ, ಸೊ ನೀವಿಲ್ಲಿ ಸಂಖ್ಯೆಗಳನ್ನ ಅಬ್ಸರ್ವ್ ಮಾಡಿದಾಗ ಇಲ್ಲಿ ನೋಡಿ, ಸೊ ಫಸ್ಟ್ ನಂಬರ್ ಏನಿದೆ 1 ಇದೆ, ಅದ್ರ ನಂತರ 6 ಇದೆ. ಹೌದಾ, ಸೊ 1 ಮತ್ತೆ 6 ಗೆ ನೀವೇನ್ ರಿಲೇಷನ್ ಅನ್ನ ಫೈಂಡ್ ಔಟ್ ಮಾಡ್ಬೋದು? ಇಲ್ಲಿ ನೋಡಿ, 1 ಗೆ ನಾವ್ ಏನ್ ಮಾಡಿದಾಗ 6 ಬರುತ್ತೆ, 1 ಗೆ +5 ಮಾಡಿದಾಗ 6 ಬರುತ್ತೆ. ಹೌದಾ, ಸೊ 1 ಗೆ +5 ಮಾಡಿದಾಗ 6 ಬರುತ್ತೆ. ನೆಕ್ಸ್ಟ್ ನಾವ್ ಏನ್ ಮಾಡಿದಾಗ ನಮ್ಗೆ 15 ಬರುತ್ತೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ನೀವು ಇಲ್ಲಿ +9 ಮಾಡಿದಾಗ 15 ಬರುತ್ತೆ. ಹೌದಾ, ಸೊ ಫಸ್ಟ್ ನೀವು +5 ಮಾಡಿದ್ರಿ, 6 ಬಂತು. ನೆಕ್ಸ್ಟ್ +9 ಮಾಡಿದಾಗ ನಿಮಗ್ 15 ಬರ್ತಾ ಇದೆ. ನೆಕ್ಸ್ಟ್ ಸಂಖ್ಯೆ ಏನಂತ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಸಂಖ್ಯೆ ಏನಂತ ಗೊತ್ತಿಲ್ಲ, ಬಟ್ ಇಲ್ಲಿ ನೋಡಿ, ಇದ್ರ ನೆಕ್ಸ್ಟ್ ಇಲ್ಲೇನ್ ನಂಬರ್ಸ್ ಇದಾವೆ, 45 ಮತ್ತೆ 66. ಸೊ 45 ಗೆ ಎಷ್ಟು ಆಡ್ ಮಾಡಿದಾಗ 66 ಬರುತ್ತೆ? 45 ಗೆ 21 ಆಡ್ ಮಾಡಿದಾಗ ನಮ್ಗೆ 66 ಬರುತ್ತೆ. ಅದೇ ರೀತಿಯಾಗಿ 66 ಗೆ 25 ಆಡ್ ಮಾಡಿದಾಗ ನಮ್ಗೆ 99 ಬರುತ್ತೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ 9 ಮತ್ತೆ 5. ಸೊ 9 - 5 ಎಷ್ಟು ಬಂತು? ಇಲ್ಲಿ 9 - 5 4 ಬರುತ್ತೆ.
ನೆಕ್ಸ್ಟ್ 25 minus 21 ಎಷ್ಟು ಬರುತ್ತೆ ನೋಡಿ. 25 minus 21 is how much? 25 minus 21 is 4. ಹೌದಾ? ಅಂದ್ರೆ ಇಲ್ಲೇನ್ ಸಂಖ್ಯೆಗಳಿಗೆ ನೀವು ಆಡ್ ಮಾಡ್ತಾ ಇದ್ದೀರಾ ಅದು ಡಿಫ್ರೆನ್ಸ್ ಎಷ್ಟಿದೆ, ಅದ್ರಲ್ಲಿ ವ್ಯತ್ಯಾಸ ಎಷ್ಟು ಬರ್ತಾ ಇದೆ? 4 ಬರ್ತಾ ಇದೆ. ಸೊ ಎರಡು ಅನುಕ್ರಮ ಸಂಖ್ಯೆಗಳ ನಡುವಿನ ವ್ಯತ್ಯಾಸ 4 ಹೆಚ್ಚಾಗಿದೆ. ಸೊ ಇಲ್ಲಿ ಎರಡು ಅನುಕ್ರಮ ಸಂಖ್ಯೆ ದಟ್ ಇಸ್ 1 plus 4, ಇದ್ರದಲ್ಲಿ ಎಷ್ಟು ಹೆಚ್ಚಾಗಿದೆ? 4 plus 4 ಆದಾಗ ನಮ್ಗೆ ಅದು ಸಂಖ್ಯೆ ಬರ್ತಾ ಇದೆ ಅಂತ ಅರ್ಥ. ಆದ್ರೆ ವ್ಯತ್ಯಾಸ 4 ಹೆಚ್ಚಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ನೋಡಿ, ನೆಕ್ಸ್ಟ್ ಇಲ್ಲಿ 9 ಇದೆ, 9ಗೆ +4 ಮಾಡಿ ಸ್ಟೂಡೆಂಟ್ಸ್. ಸೊ 9 plus 4 ಎಷ್ಟಾಗತ್ತೆ? 9 plus 4 13 ಆಗತ್ತೆ. ಹೌದಾ? ಸೊ 9 plus 4 13 ಆಗತ್ತೆ. ಸೊ 15ಗೆ +13 ಮಾಡಿದಾಗ ಎಷ್ಟು ಬರುತ್ತೆ ನೋಡಿ, ಗೊತ್ತಾಗ್ತಾ ಇದೆಯಲ್ಲ? ಸೊ 15ಗೆ +13 ಮಾಡಿದಾಗ ಎಷ್ಟು ಬರುತ್ತೆ ನೋಡಿ, 5 3 8 1 1 2. ಸೊ 28 ಬಂತು. ನಮ್ಗೆ ಎಷ್ಟು ಬಂತು ಈಗ? 28 ಬಂತು. ಗೊತ್ತಾಗ್ತಾ ಇದೆಯಾ? ಸೊ ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ಬರೋ ಸಂಖ್ಯೆ ಎಷ್ಟು? The next number is 28. The next number is 28. So ಈಗ 17ಗೆ +4 ಮಾಡಿ. ಸೊ 17ಗೆ +4 ಮಾಡಿದಾಗ ಎಷ್ಟು ಬರುತ್ತೆ? ಸಾರಿ, 13ಗೆ +4 ಮಾಡಿ. ಸೊ 13ಗೆ +4 ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? +17 ಬರುತ್ತೆ. ಕರೆಕ್ಟ್? ಸೊ +17. ಸೊ +17 ನೆಕ್ಸ್ಟ್ ನಂಬರ್ ಎಷ್ಟು ಬರುತ್ತೆ ನಮ್ಗೆ? ನೆಕ್ಸ್ಟ್ ಇಲ್ಲಿ 45 ಇದೆ. ಸೊ 28 + 17 ಮಾಡಿ. 7 7 14 1 15 2 2 4. ಸೊ 45 ಬಂತು. ಹೌದಾ? ಸೊ ಸೀಕ್ವೆನ್ಸ್ ಏನಾಗತ್ತೆ ಇಲ್ಲಿ? ಸಿರೀಸ್ ಏನಾಗತ್ತೆ? 1 6 15 28 45 66 91. ಸೊ ಇಲ್ಲಿ ಏನ್ ಲಾಜಿಕ್ ಇದೆ, ಏನ್ ರೂಲ್ ಅಪ್ಲೈ ಆಗ್ತಿದೆ ಅಂತಂದ್ರೆ, ಎರಡು ಅನುಕ್ರಮ ಸಂಖ್ಯೆಗಳ ನಡುವಿನ ವ್ಯತ್ಯಾಸ 4 ಹೆಚ್ಚಾಗಿದೆ. ಇಲ್ಲಿ 4 ಹೆಚ್ಚಾಗಿದೆ. ಸೊ ಆ 4 ಅಲ್ಲಿ ಡಿಫ್ರೆನ್ಸ್ ಅಲ್ಲಿ ಆಡ್ ಮಾಡ್ತಾ ಹೋಗಿ, ಆ ಬಂದಿರೋದೇನ್ ಆಡ್ ಮಾಡಿದಾಗ ಏನ್ ಬರುತ್ತೆ ಅದನ್ನ ಕೊಟ್ಟಿರೋ ನಂಬರ್ಸ್ ಆಡ್ ಮಾಡ್ತಾ ಇದೀವಿ. ನಾನು ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ ಮತ್ತೊಂದ್ಸಲಿ. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದೀವಿ? ಫಸ್ಟ್ ನಂಬರ್ ಇಂದ ಸೆಕೆಂಡ್ ನಂಬರಿಗೆ +5 ಮಾಡ್ತಾ ಇದ್ದೀವಿ. ಅವಾಗ ನಮಗ್ 6 ಬರುತ್ತೆ. ಈ ನಂಬರ್ ಇಂದ ಈ ನಂಬರಿಗೆ 5ಗೆ +4 ಮಾಡಿ. +4 ಮಾಡಿದಾಗ ಎಷ್ಟು ಬರುತ್ತೆ? 5 + 4 is 9. ಸೊ 6 9 ಆಡ್ ಮಾಡಿದಾಗ ಎಷ್ಟು ಬಂತು? 15 ಬಂತು. 9ಗೆ 4 ಆಡ್ ಮಾಡಿ. 9ಗೆ 4 ಆಡ್ ಮಾಡಿದಾಗ ಎಷ್ಟು ಬರುತ್ತೆ? 13 ಬರುತ್ತೆ. ಈಗ 15 + 13 ಮಾಡಿದಾಗ ಎಷ್ಟು ಬರುತ್ತೆ? 28 ಬರುತ್ತೆ. ಗೊತ್ತಾಗ್ತಾ ಇದೆಯಲ್ಲ? 13ಗೆ +4 ಮಾಡಿ. 17 ಬರುತ್ತೆ. ಈಗ 28 + 17 ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ನೋಡಿ? ವಿ ವಿಲ್ ಗೆಟ್ ದಟ್ ಇಸ್ 45. ಗೊತ್ತಾಗ್ತಾ ಇದೆಯಾ? ಸೊ ಇದೇ ರೀತಿಯಾಗಿ ಇದು ನಂಬರ್ ಕಂಟಿನ್ಯೂ ಆಗ್ತಾ ಇದೆ. ಸೊ ಹಿಯರ್ therefore the right answer is option D 28. Option D 28. Okay, next question students. See, the next question is 6 17 10 15 16 13 24. ಸೊ ಇಲ್ಲೊಂದು ಶ್ರೇಣಿ ಕೊಟ್ಟಿದ್ದಾರೆ. ಇದ್ರಲ್ಲಿ ಯಾವ ನಂಬರ್ ಬರುತ್ತೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಹಾಗಾದ್ರೆ ಇಲ್ಲೇನ್ ಲಾಜಿಕ್ ಇದೆ ಅಂತ ನೋಡೋಣ. See here, that is 6 ಮತ್ತೆ ಓಕೆ. ಸೊ ಇಲ್ಲಿ ಪರ್ಯಾಯ ಸಂಖ್ಯೆಗಳನ್ನ ಕನ್ಸಿಡರ್ ಮಾಡೋಣ. ಇಲ್ಲಿ ನೋಡಿ, ಪರ್ಯಾಯ ಸಂಖ್ಯೆಗಳು ಅಂದ್ರೆ 1 ಬಿಟ್ಟು 1 ಸಂಖ್ಯೆ. ಸೊ 6 ಮತ್ತೆ 10 ಮತ್ತೆ 16 ಮತ್ತೆ 24 ಇದಕ್ಕೊಂದು ರಿಲೇಷನ್ ಇದೆ. ಮತ್ತೆ ಇಲ್ಲಿ 17 15 13 ಗೆ ಒಂದು ರಿಲೇಷನ್ ಇದೆ. ಏನ್ ರಿಲೇಷನ್ ಇದೆ ನೋಡಿ? 6 ಮತ್ತೆ 10 ಗೆ ಏನ್ ರಿಲೇಷನ್ ಆಗ್ತಾ ಇದೆ? 6 ಮತ್ತೆ 10 ಗೆ ಆಗ್ತಾ ಇರೋ ರಿಲೇಷನ್ ಇಟ್ ಇಸ್ +4. ಹೌದಾ? 6ಗೆ 4 ಆಡ್ ಮಾಡಿದಾಗ 10 ಬರುತ್ತೆ. 10ಗೆ +6 ಮಾಡಿದಾಗ 16 ಬರುತ್ತೆ. 16ಗೆ +8 ಮಾಡಿದಾಗ 24 ಬರ್ತಾ ಇದೆ. 16ಗೆ +8 ಮಾಡಿದಾಗ 24 ಬರ್ತಾ ಇದೆ. ಸೊ ಇಲ್ಲಿ ಏನಾಯ್ತು? ಎರಡೆರಡು ನಂಬರ್ ಪ್ಲಸ್ ಹೆಚ್ಚಾಗ್ತಾ ಹೋಯ್ತು. 4 + 2 ಅಂದ್ರೆ ಅದು 6 ಆಗತ್ತೆ. 4 6 8. ಹಾಗಾದ್ರೆ ನೆಕ್ಸ್ಟ್ ಎಷ್ಟು ಇರ್ಬೇಕಾಯ್ತು ಹೇಳಿ? ನೆಕ್ಸ್ಟ್ ಇರ್ಬೇಕಾದದ್ದು +10. ಸೊ +10 ಅಂತ ಅಂದ್ರೆ ಎಷ್ಟಾಗತ್ತೆ? ಸೊ 24ಗೆ +10 ಮಾಡಿದ್ರೆ ಎಷ್ಟು ಬರುತ್ತೆ? 24ಗೆ +10 ಮಾಡಿದ್ರೆ 34 ಬರುತ್ತೆ. ಸೊ ಇಲ್ಲಿ ನಾವು 2 ನಂಬರ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. 2 ನಂಬರ್ ಅಲ್ಲಿ ಲಾಸ್ಟ್ ನಂಬರ್ ಎಷ್ಟು? 34 ಇರುವಂತದ್ದು ಲಾಸ್ಟ್ ನಂಬರ್ ಅಲ್ಲಿ ಇರುವಂತದ್ದು ಆಕ್ಚುಲಿ ಇದು ಒಂದೇ ಆಪ್ಷನ್, ಎ ಮಾತ್ರ. ಹೌದಾ? ಸಿ ಅಲ್ಲಿದೆ, ಡಿ ಅಲ್ಲಿದೆ. ಬಟ್ ಸಿ ಡಿ ದಲ್ಲಿ ಅದು ಫಸ್ಟ್ ನಂಬರ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲೇನಾಗ್ಬೇಕು? ಸೆಕೆಂಡ್ ನಂಬರ್ ನಮಗ್ 34 ಬರ್ಬೇಕು. ಆ ತರ ಇರೋದು ಎ ಮಾತ್ರ. ಗೊತ್ತಾಗ್ತಾ ಇದೆಯಾ? ಸೊ ಇದೇ ರೀತಿ ತಿಳಿಲಿಲ್ಲ, ಮತ್ತೊಂದು ಇಲ್ಲಿ ಲಾಜಿಕ್ ನೋಡ್ಬೋದು ನೀವಿಲ್ಲಿ.
ಯಾವ ರೀತಿಯಾಗ ಆಪ್ಷನ್ ಅನ್ನ ಚೂಸ್ ಮಾಡ್ಬೋದು ಅಂತ. ಸೊ ನಾನು ನಿಮ್ಗೆ ಒಂದ್ ರಿಲೇಷನ್ ಹೇಳಿದೆ, 6 + 4, 10 + 6, 16 + 8, then next is +10, next is +10. ಇಲ್ಲಿ 34 ಬರುತ್ತೆ. ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿ 17 ಮತ್ತೆ 15 ಗೆ ಏನ್ ರಿಲೇಷನ್ ಇದೆ ಸ್ಟೂಡೆಂಟ್ಸ್? ಇಲ್ಲಿ ಇದು -2. ಸೊ 15 ಗೆ ಸಾರಿ 17 - 2 ಮಾಡಿದಾಗ 15 ಬರುತ್ತೆ. 15 - 2 ಮಾಡಿದಾಗ 13 ಬರುತ್ತೆ. 13 - 2 ಮಾಡಿದಾಗ 11 ಬರುತ್ತೆ. ಹಾಗಾಗಿ ನಮ್ಗೆ ಸಿಗೋ ಆನ್ಸರ್ ಏನು? 11, 34. 11 and 34. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಓಕೆ. ಸೊ ಹಾಗಾದ್ರೆ ಇಲ್ಲಿ ಏನ್ ಹೇಳ್ಬೋದು? ಇಲ್ಲಿ ಪರ್ಯಾಯ ಶ್ರೇಣಿಯ 2 ಅನುಕ್ರಮ ಸಂಖ್ಯೆಗಳ ನಡುವಿನ ವ್ಯತ್ಯಾಸ 4, 6, 8, 10 ಈ ರೀತಿಯಾಗಿದೆ. ಅಂಡ್ ಮತ್ತೆ -2, -2, -2 ಇಸ್ ದ ರಿಲೇಷನ್. ಓಕೆ, ಇಲ್ಲಿ 2 ರಿಲೇಷನ್ ಅನ್ನ ನಾವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ಟೂಡೆಂಟ್ಸ್. ಸಿ ದ ನೆಕ್ಸ್ಟ್ ಕ್ವಶನ್. ಸೊ ಇದು ವೆರಿ ಸಿಂಪಲ್ ಕ್ವಶನ್ ಆಗಿದೆ. ಇಲ್ಲಿ ನೋಡಿ 6305, 5204, 4123 -221. ನಾನು ನಿಮ್ಗೆ ಇಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ. ಇಲ್ಲೇನ್ ಲಾಜಿಕ್ ಇರ್ಬೋದು ಅಂತ ಅಂದ್ರೆ, ಇಲ್ಲಿ ನೋಡಿ 6 5 ಎಷ್ಟು? 30. ಮಧ್ಯದ ಸಂಖ್ಯೆ ಇದೆಯಾ? 5 4 20 ಮಧ್ಯದ ಸಂಖ್ಯೆನ? 4 3 12 ಮಧ್ಯದ ಸಂಖ್ಯೆ ಬರುತ್ತಾ? ಹಾಗಾದ್ರೆ ಇಲ್ಲಿ ನೋಡಿ ಲಾಸ್ಟ್ ಅಲ್ಲಿ 2 × 1 ಇಟ್ ಇಸ್ 2. ಹಾಗಾದ್ರೆ ಇದೇ ಲಾಜಿಕ್ ಇರ್ಬೋದು. ಹಾಗಾದ್ರೆ ಇಲ್ಲ ಆಪ್ಷನ್ಸ್ ಅಲ್ಲಿ ನೋಡ್ತಾ ಹೋಗೋಣ. 3 7 6 ಇದೆ, ಇದ್ ಬರಲ್ಲ. ಇಲ್ಲಿ 3 7 6 ಇದೆ, ಸೊ ಇದು ಇರ್ಬಹುದು. ಮತ್ತೆ ನೋಡೋಣ, 3 3 9 ಬರುತ್ತೆ, ಇದು ಬರಲ್ಲ. 6 3 18 ಬರುತ್ತೆ, ಬರೀ 8 ಮಾತ್ರ ಇದೆ, ಸೊ ಇದು ಅಲ್ಲ. ಹಾಗಾದ್ರೆ ಆಪ್ಷನ್ ನಾವ್ ಇಲ್ಲಿ ಏನ್ ಚೂಸ್ ಮಾಡ್ಬೋದು? ಸಿ ಚೂಸ್ ಮಾಡಬಹುದು ಸ್ಟೂಡೆಂಟ್ಸ್. ಇಟ್ ಇಸ್ 362. ಇಟ್ ಇಸ್ 362. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಆಯ್ತಾ? ನೆಕ್ಸ್ಟ್. ಸೊ ದ ನೆಕ್ಸ್ಟ್ ಕ್ವಶನ್ ಇಸ್ 360-18-6-3-3. ಸೊ ಇಲ್ಲಿ ಏನಿರ್ಬೋದು ಲಾಜಿಕ್ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ದಿಸ್ ಇಸ್ ಕ್ವಶನ್ ನಂಬರ್ 5. ಸೊ ಇಲ್ಲಿ ನೀವು ನೋಡಿದಾಗ ಇಲ್ಲೇನ್ ಕ್ವಶನ್ ಇದೆ? ಸೊ ಇಲ್ಲಿ 3 ಇದೆ, ಇದೆರಡು 3 3ಗೆ 3 × 1 ಮಾಡೋಣ. ಅಂದ್ರೆ 3 1s 3, 3 1 3, 3 2 3 7 6, 6 3 18. ಹೌದಾ? 18 ಮಲ್ಟಿಪ್ಲೈಡ್ ಬೈ 4 ಮಾಡಿ. ಸೊ 18 4 ಎಷ್ಟು ಬರುತ್ತೆ? ಆನ್ಸರ್ ಇರ್ಬೋದು, ಇರದೇ ಇರ್ಬೋದು. ನಾನು ಜಸ್ಟ್ ನಿಮ್ಗೆ ಪಾಸಿಬಿಲಿಟೀಸ್ ಹೇಳ್ತಾ ಇದ್ದೀನಿ. ಆಯ್ತಾ? ಸೊ 18 4 ಎಷ್ಟು ಬರುತ್ತೆ? 72. ಇಲ್ಲಿ ನಾವೇನ್ ಮಾಡಿದ್ವಿ? ಮೊದ್ಲೇ ಮಲ್ಟಿಪ್ಲೈಡ್ ಬೈ 1 ಮಾಡಿದ್ವಿ, ಗುಣಾಕಾರ 1. ನೆಕ್ಸ್ಟ್ ಮಲ್ಟಿಪ್ಲೈಡ್ ಬೈ 2 3 4. ಹಾಗಾದ್ರೆ ಇಲ್ಲಿ 72ನೇ ಕರೆಕ್ಟ್ ಇದೆಯಾ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕಂದ್ರೆ ಇದು ಕರೆಕ್ಟ್ ಬರುತ್ತಾ ನೋಡಿ. ಮಲ್ಟಿಪ್ಲೈ ಬೈ 5 ಮಾಡಿ. ಸೊ 72 5s 72 5 360. ಹಾಗಾದ್ರೆ ಇಲ್ಲೇನ್ ನಾವು ಲಾಜಿಕ್ ಅಪ್ಲೈ ಮಾಡಿದೀವಿ ಅದು ಸರಿಯಾಗಿದೆ. ಅಂದ್ರೆ ಇಲ್ಲಿ ಕರೆಕ್ಟ್ ಆಗಿ ನಮ್ಗೆ ಆನ್ಸರ್ ಏನ್ ಬರುತ್ತೆ? ಇಟ್ ಇಸ್ ಆಪ್ಷನ್ ಬಿ 72. ಏನಿದೆ ಲಾಜಿಕ್ ಅಂತ ಅಂದ್ರೆ, ಈ ಕಡೆಯಿಂದ ಬರ್ತಾ ಇದೀವಿ ನಾವು, ಬಲಭಾಗದಿಂದ ಬರ್ತಾ ಇದೀವಿ. ಸೊ ಬಲಭಾಗದಿಂದ ನಾವು ಪ್ರತಿಯೊಂದು ಸಂಖ್ಯೆಗೆ ಮಲ್ಟಿಪ್ಲೈ ಮಾಡ್ತಾ ಇದೀವಿ, ಗುಣಾಕಾರ ಮಾಡ್ತಾ ಇದೀವಿ. 1 2 3 4 5 ಆ ರೀತಿಯಾಗಿ. ಆಯ್ತಾ? ಸೊ ಇಲ್ಲಿ ಸರಿಯಾದ ಉತ್ತರ 72, ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. 315-63-99-143. ಸೊ ಇಲ್ಲೇನ್ ನಂಬರ್ ಕೊಟ್ಟಿದ್ದಾರೆ ನೋಡಿ. ಹಾಗಾದ್ರೆ ಇಲ್ಲೇನ್ ರಿಲೇಷನ್ ಇದೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲೇನ್ ಫಸ್ಟ್ ನಂಬರ್ ಏನಿದೆ? 3 ಇದೆ. ಸೆಕೆಂಡ್ ನಂಬರ್ 15 ಇದೆ. ಸೊ ಇದು ಫಸ್ಟ್ ನಂಬರಿಗೆ ನಾವು ಸಪೋಸ್ 2 ಸ್ಕ್ವೇರ್ - 1 ಎಷ್ಟಾಗತ್ತೆ ಹೇಳಿ? 2 ಸ್ಕ್ವೇರ್ ಎಷ್ಟು? 4. 2 ವರ್ಗ. ಸೊ 2 ಸ್ಕ್ವೇರ್ ಇಸ್ 4. 4 - 1 3. Next number, suppose if I take here 4 square. So 4 square is how much? 4 square ಎಷ್ಟು ಬರುತ್ತೆ? 4 square ಅಂದ್ರೆ 16 ಆಯ್ತು. 4ದು ವರ್ಗ 16 ಆಗತ್ತೆ. 16 - 1. ಸೊ 16 - 1 ಅಂದ್ರೆ 15 ಬರುತ್ತೆ. ಸರಿಯಾಗಿದೆ, ಬಿಟ್ಬಿಡಿ. ಬಿಟ್ಟ ಸ್ಥಳ ಏನಿದೆ ಅದನ್ನ ಬಿಟ್ಬಿಡಿ. ಅದೇ ರೀತಿಯಾಗಿ 63 ಬರ್ಬೇಕಾದ್ರೆ ನೋಡಿ. ಸೊ 63 ಬರ್ಬೇಕಾದ್ರೆ ದಟ್ ಇಸ್ 7 8 ಸ್ಕ್ವೇರ್. 8 ಸ್ಕ್ವೇರ್ - 1. 8 8 64. 64 - 1 is
63. ಹೌದಾ? ಸೊ ಇದೇ ರೀತಿಯಾಗಿ ನಂಬರ್ ಕಂಟಿನ್ಯೂ ಆಗ್ತಾ ಇರ್ಬೋದಾ? ಹಾಗಾದ್ರೆ ಇಲ್ಲಿ ಯಾವ ನಂಬರ್ ಇರ್ಬೋದು ನೋಡಿ. ಇಲ್ಲಿ ಕೊಟ್ಟಿರೋದು ನಮ್ಗೆ 27 ಕೊಟ್ಟಿದ್ದಾರೆ, 45 ಕೊಟ್ಟಿದ್ದಾರೆ, 35 ಕೊಟ್ಟಿದ್ದಾರೆ, 56 ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಪೋಸ್ 6 ಸ್ಕ್ವೇರ್ ಮೈನಸ್ 1. ಸೊ 6 ಸ್ಕ್ವೇರ್ ಅಂದ್ರೆ ಎಷ್ಟಾಗತ್ತೆ? 36 ಆಗತ್ತೆ. ಸೊ 36 ಮೈನಸ್ 1 ಅಂದ್ರೆ 35. ಸೊ ಆಪ್ಷನ್ ಅಲ್ಲಿ ಇದೆಯಾ? ಎಸ್. ಸೊ ಆಪ್ಷನ್ ಅಲ್ಲಿ ನಮ್ಗೆ 35 ಇದೆ. therefore the right answer is option B. 27 ಬರಲ್ಲ. ಯಾಕಂತ ಅಂದ್ರೆ ಇಲ್ಲಿ ಏನ್ ರೂಲ್ ನಾವು ತಗೊಂಡಿದೀವಿ? ಸಮ ಸಂಖ್ಯೆಗಳ ವರ್ಗ. ನಾವ್ ಇಲ್ಲಿ ಏನ್ ಕನ್ಸಿಡರ್ ಮಾಡ್ತಾ ಇದೀವಿ? ಸಮ ಸಂಖ್ಯೆಗಳು. 2 ಆಯ್ತು, 4, 6, 8. ನೆಕ್ಸ್ಟ್ ಇಲ್ಲಿ 10 ಇದೆ. ಸೊ ನೆಕ್ಸ್ಟ್ ನಂಬರ್ 10 ಸ್ಕ್ವೇರ್. ಸೊ 10 ಸ್ಕ್ವೇರ್ 100 ಆಗತ್ತೆ. 100 minus 1 is 99. ಸೊ ನೆಕ್ಸ್ಟ್ ಇಸ್ 12 ಸ್ಕ್ವೇರ್ 144 minus 1 is 143. ಸೊ ಇಲ್ಲೇನ್ ಲಾ ಅಪ್ಲೈ ಆಗ್ತಾ ಇದೆ? ಏನ್ ರೂಲ್ ಅಪ್ಲೈ ಆಗ್ತಾ ಇದೆ ಸ್ಟೂಡೆಂಟ್ಸ್? ಇಲ್ಲಿ ಸಮ ಸಂಖ್ಯೆಗಳ ವರ್ಗ ಮಾಡಿ ಅದರಲ್ಲಿ ಒಂದನ್ನ ನಾವು ಕಳಿತಾ ಇದ್ದೀವಿ. ಸೊ ಒಂದನ್ನ ಮೈನಸ್ ಮಾಡ್ತಾ ಇದ್ದೀವಿ. ಸಮ ಸಂಖ್ಯೆಗಳ ವರ್ಗ ತಗೊಂಡು ಮೈನಸ್ ಮಾಡಿದಾಗ ನಮ್ಗೆ ಇಲ್ಲಿ ನಂಬರ್ಸ್ ಬರ್ತಾ ಇದೆ. ಸೊ ಹಾಗಾಗಿ ದ ಕರೆಕ್ಟ್ ಆದ ಆನ್ಸರ್ ಏನಂದ್ರೆ 35, ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್. 7, 8, 16, 43, dash 232. ಸೊ ಇಲ್ಲೇನ್ ಲಾಜಿಕ್ ಇದೆ ಅಂತ ನೋಡೋಣ ಈಗ. ಸೊ ಇಲ್ಲಿ ನೋಡಿ, ಫಸ್ಟ್ ನಂಬರ್ 7 ಇದೆ, ನೆಕ್ಸ್ಟ್ ನಂಬರ್ 8 ಇದೆ, ಅದ್ರ ನಂತರ 16 ಬರುತ್ತೆ, 43 ಬರುತ್ತೆ, ಡ್ಯಾಶ್ 232. ಸೊ ನಾವಿಲ್ಲಿ ನೋಡ್ತಾ ಹೋದ್ರೆ, ಸೊ ಆಲ್ರೆಡಿ ಅವ್ರು ಹೇಳಿದ್ದಾರೆ. ಸೊ ಸಂಖ್ಯೆಗಳನ್ನ ನೋಡಿದ್ಮೇಲೆ ನಿಮ್ಗೆ ಐಡಿಯಾ ಬರ್ಬೇಕಲ್ಲಿ ಕ್ವಿಕ್ ಆಗಿ ಏನಿರತ್ತೆ ಅಂತ. ಸೊ ಇಲ್ಲಿ 7ಗೆ +1 ಮಾಡಿದಾಗ 8 ಬರುತ್ತೆ. ಹೌದಾ? ಸೊ 7ಗೆ +1 ಮಾಡಿದಾಗ 8 ಬರ್ತಾ ಇದೆ. ನೆಕ್ಸ್ಟ್ +8 ಮಾಡಿ. ನೆಕ್ಸ್ಟ್ +8 ಮಾಡಿದಾಗ 8 + 8 is 16, ರೈಟ್? ನೆಕ್ಸ್ಟ್ ಎಷ್ಟು? 16 ಇದೆ. ಸೊ 16 + 27 ಮಾಡಿ. 16ಗೆ +27 ಮಾಡಿದಾಗ ನಮ್ಗೆ 43 ಬರ್ತಾ ಇದೆ. ಹೌದಾ? ಸೊ ಇಲ್ಲಿ ಎಷ್ಟು ಸಂಖ್ಯೆ ಬರ್ಬೋದು? ನೆಕ್ಸ್ಟ್ ನೀವು ಸಪೋಸ್ ನೀವೇನಾದ್ರೂ ಇಲ್ಲಿ +64 ಮಾಡಿದ್ರಿ ಅಂದ್ರೆ, ಸೊ 43 + 64, 4 3 7, 6 4 10. ಸೊ 107. ಸೊ 107, ದಿಸ್ ಇಸ್ 107. ಈ 107ಗೆ ನೀವು +125 ಮಾಡಿದ್ರಿ ಅಂದ್ರೆ ನಿಮ್ಗೆ 232 ಬರುತ್ತೆ. ಸೊ ನಾವಿಲ್ಲಿ ಏನ್ ಮಾಡಿದೀವಿ ಹೇಳಿ? ಹಿಯರ್ ವಿ ಆರ್ ಟೇಕಿಂಗ್ ದಿ ಎರಡು ಅನುಕ್ರಮ ಸಂಖ್ಯೆಗಳ ನಡುವಿನ ವ್ಯತ್ಯಾಸವು ಅನುಕ್ರಮ ಘನ ಸಂಖ್ಯೆ ತಗೊಳ್ತಾ ಇದೀವಿ. ಸೊ ಇಲ್ಲಿ ಫಸ್ಟ್ ಏನ್ ತಗೊಂಡ್ವಿ? 1 ಕ್ಯೂಬ್ ಇದು. ಹೌದಾ? 1 ಕ್ಯೂಬ್ ಇಸ್ 1. 2 ಕ್ಯೂಬ್ 2 ಎಳ್ಳೆ 4, 4 ಎಳ್ಳೆ 8. 3 ಕ್ಯೂಬ್ 3 3 9, 9 3 27. ಸೊ ದಿಸ್ ಇಸ್ 3 ಕ್ಯೂಬ್. ದೆನ್ ನೆಕ್ಸ್ಟ್ ಹಿಯರ್ ಇಟ್ ಇಸ್ 4 ಕ್ಯೂಬ್. ದೆನ್ ದಿಸ್ ಇಸ್ 5 ಕ್ಯೂಬ್. ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂತ ಅಂದ್ರೆ, ಇಲ್ಲೇನ್ ಸಂಖ್ಯೆ ಇದೆ, ಏನ್ ಸಂಖ್ಯೆಗಳನ್ನ, ಎರಡು ಅನುಕ್ರಮ ಸಂಖ್ಯೆಗಳ ನಡುವಿನ ವ್ಯತ್ಯಾಸ, ಅದರ ನಡುವಿನ ವ್ಯತ್ಯಾಸವು ಅನುಕ್ರಮ ಘನ ಸಂಖ್ಯೆ ಆಗಿದೆ. ಘನ ಸಂಖ್ಯೆ, ಕ್ಯೂಬ್ ಸಂಖ್ಯೆ ಕನ್ಸಿಡರ್ ಮಾಡ್ತಾ ಇದೀವಿ. ಹೌದಾ? ಓಕೆ. ಸೊ ಲೈಕ್ ದಿಸ್ ನಮ್ಗೆ ಆನ್ಸರ್ ಸಿಗ್ತಾ ಇದೆ 107 ಅಂತ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. 30, 67, 128, 346. ಸೊ ಇಲ್ಲೇನ್ ಲಾಜಿಕ್ ಇದೆ ಅಂತ ನೋಡೋಣ. ಸೊ ಫಸ್ಟ್ ಸಂಖ್ಯೆ ನಮ್ಮ ಹತ್ರ ಇರೋದು 30 ಅಂತ, ನೆಕ್ಸ್ಟ್ ನಮ್ಮ ಹತ್ರ ಇರೋದು 67 ಅಂತ, ಅದ್ರ ನಂತರ 128, 346. ಸೊ ಇಲ್ಲಿ ನೋಡಿ ಏನಿರ್ಬೋದು. ಸೊ ಹಿಯರ್ ಫಸ್ಟ್ ಸಂಖ್ಯೆ 3 ಕ್ಯೂಬ್ +3. ಸೊ 3 ಕ್ಯೂಬ್ +3 ಮಾಡಿ. ಸೊ 3 ಕ್ಯೂಬ್ ಅಂದ್ರೆ ಎಷ್ಟಾಗತ್ತೆ? 27. 27ಗೆ 3 ಸೇರಿಸಿದ್ರೆ ಎಷ್ಟು ಬರುತ್ತೆ? 30 ಬರುತ್ತೆ. ಹೌದಾ? ಸೊ ನಾನು ಇಲ್ಲಿ ಏನ್ ತಗೊಂಡೆ? n ಕ್ಯೂಬ್ +n ಮಾಡ್ತಾ ಇದ್ದೀನಿ. n ಅಂದ್ರೆ 3 ಆಯ್ತು. ಸೊ 3 ಕ್ಯೂಬ್ ಮಾಡಿದಾಗ 27 ಬರುತ್ತೆ. ಸೊ 27ಗೆ +3, n ಅಂದ್ರೆ 3. ಗೊತ್ತಾಗ್ತಾ ಇದೆಯಾ? ಸೊ 27 + 3 is how much? It is 30. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಸಂಖ್ಯೆ. ಸೊ ನೆಕ್ಸ್ಟ್ ಸಂಖ್ಯೆ 4 ಕ್ಯೂಬ್ +4. ಸೊ ನೆಕ್ಸ್ಟ್ ಸಂಖ್ಯೆ 4 ಕ್ಯೂಬ್ +4. ಸೊ ಇಟ್ ಇಸ್ n ಕ್ಯೂಬ್ +n or n ಕ್ಯೂಬ್ +3 ಅಂತ ವೆರಿಫೈ ಮಾಡೋಣ. ಸೊ 4 ಕ್ಯೂಬ್ ಅಂದ್ರೆ ಎಷ್ಟಾಗತ್ತೆ ನೋಡಿ? 4 4 16, 16 4 ದಟ್ ಇಸ್ 64. ಸೊ 64ಗೆ ಎಷ್ಟು ಮಾಡಿದಾಗ ನಮಗೆ 67 ಬರುತ್ತೆ? +3 ಮಾಡಿದಾಗ. ಹಾಗಾದ್ರೆ ನಾವ್ ಇಲ್ಲಿ ಏನ್ ರೂಲ್ ತಗೊಳ್ಳೋಣ?
It is n cube plus 3. It is n cube plus 3. So n cube plus 3 ಇಲ್ಲಿ 3 ಮಾಡಿ. ಹಾಗಾದ್ರೆ that is 16. 64 plus 3 is 67. ಹಾಗಾದ್ರೆ 4 cube plus 3 is the answer. So next number 5 cube plus 3 ಮಾಡಿ. So 5 cube is 125. 125 3 add ಮಾಡಿದಾಗ 128 ಬರುತ್ತೆ. ಸರಿಯಾಗಿದೆ. Next number 7 cube plus 3. Next number 7 cube plus 3. So 7 cube plus 3 ಮಾಡಿದಾಗ ಎಷ್ಟು ಬರುತ್ತೆ ನೋಡಿ ಇಲ್ಲಿ ಸ್ಟೂಡೆಂಟ್ಸ್. So that is 7 cube plus 3 will be 346. It is 346. ಹಾಗಾದ್ರೆ ಇಲ್ಲಿ ಮಧ್ಯದಲ್ಲಿ ಯಾವ ನಂಬರ್ ಬರುತ್ತೆ? That is 5 cube already we have taken. 3 cube, 4 cube, 5 cube, 6 cube ತಗೊಳ್ಳಿ. So it is 6 cube plus 3. So 6 cube plus 3 ಎಷ್ಟಾಗುತ್ತೆ? 6 cube ಎಷ್ಟಾಗುತ್ತೆ? 6 ಆರ್ಲೆ 36. 36 ಆರ್ಲೆ 216. 216 plus 3 219. So 219. Option B is the right answer. ಹಾಗಾದ್ರೆ ಇಲ್ಲಿ ಏನ್ ನಾವು ತಗೊಂಡ್ವಿ? ದ ರೂಲ್ ಇಸ್ n ಕ್ಯೂಬ್ ಪ್ಲಸ್ 3. n ಕ್ಯೂಬ್ ಪ್ಲಸ್ 3 ಅಂದ್ರೆ ಘನ ತಗೊಳ್ತಾ ಇದೀವಿ. ಆ ಘನಕ್ಕೆ ನಾವಿಲ್ಲಿ ಘನ ಸಂಖ್ಯೆಗಳಿಗೆ ಪ್ಲಸ್ 3 ಮಾಡಿದಾಗ 3 ಸೇರಿಸಿದಾಗ ನಮ್ಗೆ ಇಲ್ಲಿ ಆ ಶ್ರೇಣಿ ಸಿಗ್ತಾ ಇದೆ. ಗೊತ್ತಾಗ್ತಾ ಇದೆಯಾ? ಸೊ ಫಸ್ಟ್ ಈಸ್ 3 ಕ್ಯೂಬ್ ಪ್ಲಸ್ 3. ನೆಕ್ಸ್ಟ್ ನಂಬರ್ 4 ಕ್ಯೂಬ್ ಪ್ಲಸ್ 3. ಅದ್ರ ನೆಕ್ಸ್ಟ್ 128 ಯಾವಾಗ ಬರುತ್ತೆ? 5 ಕ್ಯೂಬ್ ಪ್ಲಸ್ 3. ಬಿಟ್ಟ ಸ್ಥಳದಲ್ಲಿ 6 ಕ್ಯೂಬ್ ಪ್ಲಸ್ 3. ಆಮೇಲೆ ಲಾಸ್ಟ್ ಅಲ್ಲಿ 7 ಕ್ಯೂಬ್ ಪ್ಲಸ್ 3, ದಟ್ ಇಸ್ 346. ನೆಕ್ಸ್ಟ್ ನಂಬರ್ 1/3, 4/5, 5/11, 6/19. ಸೊ ನೆಕ್ಸ್ಟ್ ಸೀರೀಸ್ ಯಾವ್ದಿರ್ಬೋದು? ಸೊ ನೆಕ್ಸ್ಟ್ ಸೀರೀಸ್ ಅರ್ಥ ಆಗ್ಬೇಕು ಅಂದ್ರೆ ಕೊಟ್ಟಿರೋ ಸಂಖ್ಯೆಗಳಿಗೆ ಏನ್ ಸಂಬಂಧ ಇದೆ ಅಂತ ನೋಡೋಣ. ಸೊ ಇಲ್ಲಿ ನೋಡಿ 1 plus 3, 1 plus, sorry, next number is 4 plus 5, 5 plus 11, 6 plus 19. ಸೊ ಇದು ಎಲ್ಲದರನ್ನು ಆಡ್ ಮಾಡಿದಾಗ ನಮ್ಗೆ ಏನ್ ಸಿಗ್ತಾ ಇದೆ ಅಂತ ನೋಡಿ. 1 plus 3 is 4, 5 plus 4 is 9, 11 plus 5 is 16, 19 plus 6 25. ಸೊ ಇಲ್ಲೇನ್ ನಂಬರ್ ಬಂದಿದೆ? 4, 9, 16, 25. ಇದೆಲ್ಲ ಏನ್ ಹೇಳಿ? ವರ್ಗ ಸಂಖ್ಯೆಗಳು. ಹೌದಾ? ಇದೆಲ್ಲ ವರ್ಗ ಸಂಖ್ಯೆಗಳು. ಸೊ ಇಲ್ಲಿ ಅಂಶ ಮತ್ತು ಛೇದಗಳನ್ನ ನಾವಿಲ್ಲಿ ಆಡ್ ಮಾಡಿದಾಗ ಅದ್ರದ್ದು ಮೊತ್ತ ತಗೊಂಡಾಗ ನಮ್ಗೆ ಪೂರ್ಣ ವರ್ಗ ಸಂಖ್ಯೆ ಸಿಗ್ತಾ ಇದೆ. ನಮಗ್ ಸಿಗ್ತಾ ಇದೆ ಪೂರ್ಣ ವರ್ಗ ಸಂಖ್ಯೆ. ಸೊ ಪೂರ್ಣ ವರ್ಗ ಸಂಖ್ಯೆ ಸಿಗ್ತಾ ಇರೋದ್ರಿಂದ ನಾವು ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಯಾವ್ದು ಕೊಡುತ್ತೆ ನೋಡಿ. 10 plus 11. So 10 plus 11, 21 ಆಗತ್ತೆ. 21 is not a square number. 18 plus 15. So 18 plus 15 ಎಷ್ಟಾಗತ್ತೆ? 18 ಮತ್ತೆ 15 ಅನ್ನ ಆಡ್ ಮಾಡಿದಾಗ 5, 10, 13, 33. No. 19 ಮತ್ತೆ 6. So 19 ಗೆ 6 ಆಡ್ ಮಾಡಿದಾಗ how much we will get? That is 25. ಹೌದಾ? 19, 6. 19, 6. 9, 10, 15. This is 25. ಮತ್ತೆ ಇಲ್ಲಿ ಮಾಡಿ ನೋಡಿ 13 and 23. So 13, 23 ಅನ್ನ ಆಡ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? 3, 3, 6, 2, 1, 3. ಸೊ ಇಲ್ಲಿ 36 ಬರ್ತಾ ಇದೆ. ಅಂಡ್ ಹಿಯರ್ ವಿ ಆರ್ ಗೆಟಿಂಗ್ 25. ಸೊ ಇದು ನಮ್ಗೆ ವರ್ಗ ಕೊಡ್ತಾ ಇದೆ, ಇದು ನಮ್ಗೆ ವರ್ಗ ಕೊಡ್ತಾ ಇದೆ. ಬಟ್ ಇಲ್ಲಿ ಆಲ್ರೆಡಿ 6/19 ಇಲ್ಲಿ ಕೊಟ್ಟಿದ್ದಾರೆ ಅವರು. ಹೌದಾ? ಸೊ ಆಲ್ರೆಡಿ 6/19 ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಲ್ಲಿ ಯಾವ್ದೂ ಸಂಖ್ಯೆಗಳು ರಿಪೀಟ್ ಆಗಿಲ್ಲ. ಹೌದಾ? ಸೊ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಯಾವ್ದು ರಿಪೀಟ್ ಆಗ್ತಾ ಇಲ್ಲ. ಸೊ ಇಲ್ಲಿ ಮತ್ತು ಒಂದಾಯ್ತು. ಮತ್ತೊಂದಂತ ಅಂದ್ರೆ ಇಲ್ಲಿ ನೋಡಿ 4 ನಂತರ 9 ಇದೆ. ಅಂದ್ರೆ 2 square, 3 square, 4 square, 5 square. ಸೊ ನೆಕ್ಸ್ಟ್ ಮಸ್ಟ್ ಬಿ ಆಬ್ವಿಯಸ್ಲಿ ಎಷ್ಟಿರುತ್ತೆ ಸ್ಟೂಡೆಂಟ್? 6 ಸ್ಕ್ವೇರ್ ಬರ್ಬೇಕಾ? ಅಂದ್ರೆ 36 ಬರ್ಬೇಕಾ? ಹಾಗಾದ್ರೆ ಆಪ್ಷನ್ ಸಿ ಅನ್ನ ಚೂಸ್ ಮಾಡಿ. ದಟ್ ಇಸ್ 13 divided by 23. 13 divided by 23 is the right answer. Okay. So next question ನೋಡೋಣ. 1, 1, 4, 8, 9, 27, 16. ಸೊ ಇಲ್ಲಿ ಸಂಖ್ಯಾ ಶ್ರೇಣಿಗಳನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಂಗೆ ಸಂಖ್ಯೆ ಎಷ್ಟು ಬರುತ್ತೆ ಅಂತ ನಮ್ಗಿಲ್ಲಿ ಕೇಳ್ತಾ ಇದ್ದಾರೆ ಅವರು. ಹೌದಾ? ಸೊ ಇಲ್ಲಿ ಏನ್ ರೂಲ್ ಇರ್ಬೋದು ಅಂತ ನೋಡಿ. ಸೊ ಇಲ್ಲಿ ಕೊಟ್ಟಿರೋ ಸಂಖ್ಯೆಗಳನ್ನ n ಅಂತ ತಗೊಂಡ್ರೆ, ಸಪೋಸ್ ಫಸ್ಟ್ ನಂಬರ್ n ಸ್ಕ್ವೇರ್ ಇರ್ಬೋದು, ಈ ನಂಬರ್ n ಕ್ಯೂಬ್ ಇರ್ಬೋದು, ಈ ನಂಬರ್ n ಸ್ಕ್ವೇರ್ ಇರ್ಬೋದು, ಈ ನಂಬರ್ n ಕ್ಯೂಬ್.
n ಸ್ಕ್ವೇರ್ n ಕ್ಯೂಬ್, n ಸ್ಕ್ವೇರ್ ಇಲ್ಲಿ n ಕ್ಯೂಬ್ ಬರ್ಬೋದು. ಹೌದಾ? ಯಾಕಂತಂದ್ರೆ ನೋಡಿ, 1 ಸ್ಕ್ವೇರ್ ಇಸ್ 1, 1 ಕ್ಯೂಬ್ ಇಸ್ 1. ನೆಕ್ಸ್ಟ್ 2 ಸ್ಕ್ವೇರ್ ಇಸ್ 4, 2 ಕ್ಯೂಬ್ ಎಷ್ಟು ಬರುತ್ತೆ? 2 ಎಳ್ಳೆ 4 ಎಳ್ಳೆ 8, ಸೊ 2 ಕ್ಯೂಬ್ ಇಸ್ 8. ನೆಕ್ಸ್ಟ್ 3 ಸ್ಕ್ವೇರ್ 9 ಆಗತ್ತೆ, 3 ಕ್ಯೂಬ್ ಎಷ್ಟಾಗತ್ತೆ? 3 ಮೂರ್ಲೆ 9, 9 ಮೂರ್ಲೆ 27, ಸೊ 27. 4 ಸ್ಕ್ವೇರ್ ಇಸ್ 16, 4 ಕ್ಯೂಬ್, ಸೊ 4 ಕ್ಯೂಬ್ ಎಷ್ಟು ಬರುತ್ತೆ ಹೇಳಿ? 4 ಕ್ಯೂಬ್, ಸೊ 4 ಇಂಟು 4 ಇಂಟು 4, 4 4 16, 16 4 64. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್, ದಟ್ ಇಸ್ 64. ಸೊ ಇಲ್ಲಿ ಅವ್ರು ಏನ್ ಯೂಸ್ ಮಾಡ್ತಾ ಇದ್ದಾರೆ? n ಸ್ಕ್ವೇರ್ n ಕ್ಯೂಬ್ ರೂಲ್ ಅನ್ನ ಅಪ್ಲೈ ಮಾಡ್ತಾ ಇದ್ದಾರೆ. ಆಯ್ತಾ? ಸೊ ಆಪ್ಷನ್ ಇಸ್ ಆಪ್ಷನ್ ಬಿ, 64 ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್, 360, 72, 18, 6, 3 ಡ್ಯಾಶ್. ಸೊ ಇಲ್ಲಿ ಕೊಟ್ಟಿರೋ ಶ್ರೇಣಿಗಳಲ್ಲಿ ಏನ್ ರಿಲೇಷನ್ ಇದೆ, ಏನ್ ಸಂಬಂಧ ಇದೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಓಕೆ, ಸೊ ಇಲ್ಲಿ 3 ಇದೆ, 6 ಇದೆ, 18 ಇದೆ, 72 ಇದೆ, ಮತ್ತೆ 360 ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ ಈ ನಂಬರ್ಸ್ ಅಲ್ಲಿ, ಕೊಟ್ಟಿರೋ ನಂಬರ್ಸ್ ಅಲ್ಲಿ ಇಲ್ಲಿ ನೋಡಿ 3 ಮತ್ತೆ 6, ಸೊ 3 ಮತ್ತೆ 6, 3ಗೆ ಡಿವೈಡೆಡ್ ಬೈ 2 ಮಾಡಿ. ಸೊ 3 ಡಿವೈಡೆಡ್ ಬೈ 2, 3/2. ಓಕೆ, ಸೊ ಹಿಯರ್ 3 2s 6 ಆಗತ್ತಲ್ಲ. ಓಕೆ, ಸೊ 3 2s 6 ಆಗತ್ತೆ. ಸೊ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಸಪೋಸ್ ನೀವು ಇದನ್ನ 1 ಅಂತ ಇಲ್ಲಿ ತಗೊಂಡ್ರೆ 1 this is divided by 1, 3/3. ಸೊ ಇದನ್ನ ನಾವಿಲ್ಲಿ ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ಬೋದು ಅಂತ ಅಂದ್ರೆ, ಓಕೆ ಇಲ್ಲಿ ನೋಡೋಣ. ಸೊ ಕೊಟ್ಟಿರೋ ನಂಬರ್ಸ್ ಅನ್ನ ಫಸ್ಟ್ ಸಪರೇಟ್ ಆಗಿ ಬರ್ಕೊಂಡು then we will see what is the relation between them. So suppose here the given numbers are 360, 72, 18, then next 6, 3 ಇದು ಡ್ಯಾಶ್ ಆಗಿದೆ. ಹೌದಾ? ಸೊ ಪ್ರತಿಯೊಂದು ಸಂಖ್ಯೆ ಕ್ರಮವಾಗಿ, ಸೊ ಇಲ್ಲಿ ನೋಡಿ, ಈ ನಂಬರಿಗೆ 360ಗೆ ಡಿವೈಡೆಡ್ ಬೈ 5 ಮಾಡಿ. ಸೊ 360 ಡಿವೈಡೆಡ್ ಬೈ 5 ಮಾಡಿ ಸ್ಟೂಡೆಂಟ್ಸ್. ಎಷ್ಟು ಬರುತ್ತೆ ನೋಡಿ? 360 ಡಿವೈಡೆಡ್ ಬೈ 5, 5 1 5 6 30, 5 7 35, 1 ಉಳಿತು, 5 2 ಸೊ 72 ಬಂತು. ನೆಕ್ಸ್ಟ್ 72 ಡಿವೈಡೆಡ್ ಬೈ 4, ಸೊ 72ಗೆ ಡಿವೈಡೆಡ್ ಬೈ 4 ಮಾಡಿ. ಸೊ 72, ಸೊ ನೀವು ಈ ರೀತಿಯಾಗಿ ಕಲ್ತಿರ್ತೀರಾ. 72ಗೆ 4 ಅಲ್ಲಿ ತಗೊಂಡ್ರೆ 4 1 4, 3 ಉಳಿಯುತ್ತೆ, 2 4 8, ರೈಟ್? ಸೊ ಹಿಯರ್ 18 ಬಂತು, ಕರೆಕ್ಟಾ? ನೆಕ್ಸ್ಟ್ 18 ಡಿವೈಡೆಡ್ ಬೈ 3, ಸೊ 18ಗೆ ಡಿವೈಡೆಡ್ ಬೈ 3 ಮಾಡಿದಾಗ 3 6 18, ರೈಟ್? ನೆಕ್ಸ್ಟ್ 6ಗೆ ಡಿವೈಡೆಡ್ ಬೈ 2 ಮಾಡಿ. ಸೊ 6ಗೆ ಡಿವೈಡೆಡ್ ಬೈ 2 ಮಾಡಿ. ಸೊ 6ಗೆ ಡಿವೈಡೆಡ್ ಬೈ 2 ಮಾಡಿದಾಗ 6/2, 2 1s 2 3s ಬರುತ್ತೆ. ಹೌದಾ? ನೆಕ್ಸ್ಟ್ ನಂಬರ್ 3ಗೆ ಡಿವೈಡೆಡ್ ಬೈ 1 ಮಾಡಿ. ಸೊ 3/1 is how much? ಸೊ 3/1 is nothing but how much? It is 3. ಸೊ ಹಾಗಾದ್ರೆ ಸರಿಯಾದ ಉತ್ತರ 3. ಸೊ ಸರಿಯಾದ ಉತ್ತರ 3. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದೀವಿ ಅಂತ ಅಂದ್ರೆ, ಏನ್ ರೂಲ್ ಅಪ್ಲೈ ಮಾಡ್ಕೊಳ್ತಾ ಇದೀವಿ ಅಂದ್ರೆ, ಇಲ್ಲಿ ಪ್ರತಿಯೊಂದು ಸಂಖ್ಯೆ ಅಲ್ಲಿ ಏನ್ ಕೊಟ್ಟಿದ್ದಾರೆ ಆ ಸಂಖ್ಯೆಯನ್ನ ನಾವು ಡಿವೈಡ್ ಮಾಡ್ತಾ ಹೋಗ್ತಾ ಇದೀವಿ. ಡಿವೈಡೆಡ್ ಬೈ ಯಾವ ಸೀರೀಸ್ ಅಲ್ಲಿ? 5 4 3 2 1, ಅದು ಮಾತ್ರ ಅಲ್ಲಿ ಲಾಜಿಕ್ ಇದೆ. ಸೊ ವಿ ಆರ್ ಡಿವೈಡಿಂಗ್ ಇಟ್ ಬೈ 5 4 3 2 1. ಸೊ ಲಾಸ್ಟ್ 3 ಅನ್ನ 1 ಇಂದ ಡಿವೈಡ್ ಮಾಡಿದಾಗ ನಮ್ಗೆ ಬರುವ ಉತ್ತರ 3. ಸೊ ಅಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, 1 ಬರೆಯೋದ 3 ಬರೆಯೋದ ಅಂತ. ಆನ್ಸರ್ ಎಷ್ಟು ಬರುತ್ತೆ? ವಿ ವಿಲ್ ಗೆಟ್ ದ ಆನ್ಸರ್ ಆಸ್ ದಟ್ ಇಸ್ 3. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ ಅದು ಡಿವೈಡ್ ಮಾಡಿದಾಗ ಏನ್ ಬರುತ್ತೆ ಅದು ಅಲ್ಲಿ ಬರ್ತಾ ಹೋಗ್ತಾ ಇದೆ. ಗೊತ್ತಾಗ್ತಾ ಇದೆಯಲ್ಲ? ನೆಕ್ಸ್ಟ್ ಕ್ವಶನ್. The next is we have the number 3, 14, 39, 84 dash 258. ಸೊ ಇಲ್ಲಿ ಏನ್ ಸಿರೀಸ್ ಅಥವಾ ಏನ್ ರೂಲ್ ಅನ್ನ ಅಪ್ಲೈ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಸೊ ಇಲ್ಲಿ ಕೊಟ್ಟಿರೋ ಸಂಖ್ಯೆಯಲ್ಲಿ ನೋಡಿ,
the first one. So first one is 3. So first one is 3. Suppose 1 cube plus 1 square plus 1. ಎಷ್ಟು ಬರುತ್ತೆ ನೋಡಿ, 1 ಕ್ಯೂಬ್ ಅಂದ್ರೆ 1 ಆಯ್ತು, 1 ಸ್ಕ್ವೇರ್ ಅಂದ್ರೆ ಪ್ಲಸ್ 1 ಆಗತ್ತೆ, ಪ್ಲಸ್ 1 obviously 1. So 1 plus 1 plus 1 is how much? 3. ನೆಕ್ಸ್ಟ್ ನಂಬರ್ ಎಷ್ಟಿದೆ? 14 ಇದೆ. ಸೊ ನೆಕ್ಸ್ಟ್ ನಂಬರ್ 14 ಇದೆ. ಸೊ 2 ಕ್ಯೂಬ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 2 ಮಾಡಿ. 2 ಎಳ್ಳೆ 4, 4 ಎಳ್ಳೆ 8 ಪ್ಲಸ್ 2 ಎಳ್ಳೆ 4 ಪ್ಲಸ್ 2. ಸೊ ಎಷ್ಟು ಬರುತ್ತೆ ನೋಡಿ, 8 10, 10 4 14. ಸೊ ನಮ್ಗೆ ಏನ್ ಸಿಗ್ತಾ ಇದೆ? ನೆಕ್ಸ್ಟ್ ನಂಬರ್ 14 ಸಿಗ್ತಾ ಇದೆ. ನೆಕ್ಸ್ಟ್ 3 ಸ್ಕ್ವೇರ್, ಸಾರಿ 3 ಕ್ಯೂಬ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 3 ಮಾಡಿ. ಸೊ 3 ಮೂರ್ಲೆ 9, 9 ಮೂರ್ಲೆ 27, 27 ಪ್ಲಸ್ 3 ಮೂರ್ಲೆ 9 ಪ್ಲಸ್ 3. ಸೊ 27 plus 3 is 30, 30 plus 9 is 39. ಸೊ 39 ನಮ್ಗೆ ಬರುತ್ತೆ. ನೆಕ್ಸ್ಟ್ ನಂಬರ್ ಇಲ್ಲೇನಾಯ್ತು, ಫಸ್ಟ್ 1 ತಗೊಂಡ್ವಿ, ನೆಕ್ಸ್ಟ್ ನಂಬರ್ 2 ತಗೊಂಡ್ವಿ, 3 ತಗೊಂಡ್ವಿ, ಈಗ 4 ತಗೊಂಡ್ ನೋಡಿ. ಸೊ 4 if I take, ನಾವು ರೂಲ್ ಏನ್ ಅಪ್ಲೈ ಮಾಡ್ತಾ ಇದೀವಿ? ವಿ ಆರ್ ಅಪ್ಲೈಯಿಂಗ್ ದ ರೂಲ್ n ಕ್ಯೂಬ್ ಪ್ಲಸ್ n ಸ್ಕ್ವೇರ್ ಪ್ಲಸ್ n. ಸೊ ದಿಸ್ ಇಸ್ 4 ಕ್ಯೂಬ್ 4 ಸ್ಕ್ವೇರ್ ಪ್ಲಸ್ 4. ಸೊ 4 ಕ್ಯೂಬ್ ಎಷ್ಟು ಬರುತ್ತೆ ನೋಡಿ, 4 4 16, 16 4 64, 64 ಪ್ಲಸ್ 4 4 16 ಪ್ಲಸ್ 4. ಸೊ 16 ಪ್ಲಸ್ 4 is that is 20, 20 ಪ್ಲಸ್ 64 is obviously 84. ಹೌದಾ? ಸೊ ಇಲ್ಲಿ ನಾವು ಅಪ್ಲೈ ಮಾಡ್ತಾ ಇರೋ ರೂಲ್ ಏನಿದೆ, ದಟ್ ಇಸ್ n ಕ್ಯೂಬ್ ಪ್ಲಸ್ n ಸ್ಕ್ವೇರ್ ಪ್ಲಸ್ n. ಸೊ ಈಗ 1 2 3 4 ಆಯ್ತು, ಈಗ 5 ತಗೊಳ್ಳಿ, ನಂಬರ್ 5. That is 5 cube plus 5 square plus 5. So 5 cube is 125, 5 square is 25, 5. So 25 plus 5 30 ಆಗತ್ತೆ. 125 ಗೆ 30 ಅನ್ನ ಸೇರಿಸಿದಾಗ we will get it as 155. Option A is the right answer. Option A is the right answer. Okay. Next question. 4, 8, 15, 28, 53. So next question ಅಲ್ಲಿ ಏನ್ ಸೀರೀಸ್ ಕೊಟ್ಟಿದ್ದಾರೆ? 4, 8, 15, 28, 53. ಹಾಗಾದ್ರೆ ನೆಕ್ಸ್ಟ್ ನಂಬರ್ ಏನಿದೆ ಅಂತ ನಾವೀಗ ನೋಡೋಣ ಸ್ಟೂಡೆಂಟ್ಸ್. ಓಕೆ, ಸೊ ಈ ಕೊಟ್ಟಿರೋ ಸಂಖ್ಯೆಗಳಲ್ಲಿ 2ರಿಂದ ಗುಣಿಸಿ. ಸೊ ಪ್ಲಸ್ 2 ಮಾಡಿ 0, 1, 2, 3, 4 ಅನ್ನ ನಾವು ಮೈನಸ್ ಮಾಡ್ತಾ ಹೋಗೋಣ. ಅಂದ್ರೆ ನಾನೇನ್ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಸೊ ಅವ್ರು ಕೊಟ್ಟಿರೋ ನಂಬರ್ ಅನ್ನ ಫಸ್ಟ್ ಇಲ್ಲಿ ಸಪರೇಟ್ ಆಗಿ ಬರ್ಕೊಳ್ಳೋಣ. ಸೊ ಸಿ, ಸೊ ಹಿಯರ್ ಇಟ್ ಇಸ್ 4, 8, this is 15, and here we have 28, 53. ನೆಕ್ಸ್ಟ್ ನಂಬರ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾಗಿದೆ. ನೆಕ್ಸ್ಟ್ ನಂಬರ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾಗಿದೆ. ಓಕೆ, ಸೊ ಈ ನಂಬರಿಗೆ ಮಲ್ಟಿಪ್ಲೈ ಬೈ 2 ಮಾಡಿ. 4 2 8. ನೆಕ್ಸ್ಟ್ 8 2 16. ನೆಕ್ಸ್ಟ್ ಇಂಟು 2. 15 2 30. ಇಂಟು 2. ಸೊ 28 2 ಎಷ್ಟು ಬರುತ್ತೆ ನೋಡಿ, 28 8 8 8 16, 56. ಸೊ 56. ಸೊ ಈಗ ಏನ್ ನಾನು ಮಾಡ್ತಾ ಇದ್ದೀನಿ ಅಂತಂದ್ರೆ, ಫಸ್ಟ್ ನಂಬರ್ ಅಲ್ಲಿ -0 ಮಾಡ್ತಾ ಇದ್ದೀನಿ, ಸೆಕೆಂಡ್ ನಂಬರ್ ಅಲ್ಲಿ -1 ಮಾಡ್ತಾ ಇದ್ದೀನಿ, ಥರ್ಡ್ ಅಲ್ಲಿ -2, ದಿಸ್ ಇಸ್ -3. ಈಗ ನೋಡಿ ಬರ್ತಾ ಇದೆಯಾ ಇಲ್ಲ ನೋಡಿ. 4 2 8, 8ರಲ್ಲಿ 0 ಹೋದ್ರೆ ನಮ್ಗೆ 8 ಉಳಿಯುತ್ತೆ. ಅದೇ ನಂಬರ್ ಕೊಟ್ಟಿದ್ದಾರೆ ಅವರು. 8 2 16, 16ರಲ್ಲಿ 1 ಕಳೆದ್ರೆ 15 ಬರುತ್ತೆ, ಆ ನಂಬರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 15 2 30, 30ರಲ್ಲಿ 2 ತೆಗೆದಾಗ 28 ಉಳಿಯುತ್ತೆ. ನೆಕ್ಸ್ಟ್ ನಂಬರ್ 28ಗೆ 2ರಲ್ಲಿ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ 56 ಬರುತ್ತೆ. 56 ಅಲ್ಲಿ 3 ತೆಗೆದಾಗ 53 ಬರುತ್ತೆ. ಹಾಗಾದ್ರೆ 53 ಇಂಟು ಏನ್ ಮಾಡ್ಬೇಕು ನಾವೀಗ? 2 ಮಾಡ್ಬೇಕು. ಕಡೆಗೆ ಮೈನಸ್ ಎಷ್ಟು ಮಾಡ್ಬೇಕು ನಾವಿಲ್ಲಿ? -4 ಮಾಡ್ಬೇಕು. ಸೊ ಫಸ್ಟ್ ಮಲ್ಟಿಪ್ಲೈ ಮಾಡೋಣ. 53 ಇಂಟು 2, 3 2 6, 5 2 10. ಹೌದಾ? ಸೊ ದಿಸ್ ಇಸ್ 5 3 3 6, 5 2 10. ಸೊ 106, 106 ಬರುತ್ತೆ. 106 ಅಲ್ಲಿ 4 ಕಳಿಯೋಣ. ಸೊ 106 minus 4 is how much it is? 102. ಸೊ ಆಪ್ಷನ್ ಅಲ್ಲಿ ಇದೆಯಾ ಇಲ್ಲ ಅಂತ ನೋಡೋಣ. 102 ಕೊಟ್ಟಿದಾರ ಇಲ್ಲ ಅಂತ. ಎಸ್, ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. 102, 102,
ಸರಿಯಾದ ಉತ್ತರ. ಸೊ ಏನ್ ಅಪ್ಲೈ ಮಾಡಿದ್ವಿ ಸ್ಟೂಡೆಂಟ್ಸ್ ನಾವಿಲ್ಲಿ? ನಾವು ಸಂಖ್ಯೆಗಳನ್ನ ಮಲ್ಟಿಪ್ಲೈ ಬೈ 2 ಮಾಡ್ತಾ ಹೋಗಿ ಬಂದಿರೋ ಆನ್ಸರಿಗೆ -0, -1, -2, -3, -4 ಮಾಡ್ತಾ ಹೋಗಿದೀವಿ.